ಸಚಿವ ಸಂಪುಟ ಪುನರಚನೆ ಬಗ್ಗೆ ಸಚಿವ ಬೋಸರಾಜ್ ಸುಳುವನ್ನ ನೀಡಿದ್ದಾರೆ. ಸಂದರ್ಭ ಬಂದಾಗ ಸಚಿವರು ಬದಲಾವಣೆ ಮಾಡಬಹುದು. ಕಾಂಗ್ರೆಸ್ ಹೈಕಮಾಂಡ್ ಸಚಿವರನ್ನ ಬದಲಾಯಿಸಬಹುದು. ಸಚಿವರ ಕಾರ್ಯವೈಖರಿಯನ್ನ ಹೈಕಮಾಂಡ್ಗೆ ಗಮನಿಸುತ್ತದೆ. ಸಮಯ ಬಂದರೆ ಸಚಿವರನ್ನ ಬದಲಿಸಬಹುದು ಅಂತ ಬೋಸರಾಜ್ ಹೇಳಿದ್ದಾರೆ. ಸದ್ಯದ ಮಟ್ಟಿಗೆ ಸಂಪುಟ ಪುನರಚನೆ ನಮ್ಮ ಗಮನದಲ್ಲಿ ಇಲ್ಲ. ಮೊನ್ನೆ ಕೂಡ ರಾಜ್ಯಕ್ಕೆ ಕಾಂಗ್ರೆಸ್ ಉಸ್ತುವಾರಿಗಳು ಬಂದಿದ್ರು. ಎಲ್ಲಾ ಸಚಿವರನ್ನ ಸಿಎಂ ಮನೆಗೆ ಕರೆದು ಸಭೆ ಮಾಡಿದ್ದಾರೆ. ಇನ್ನಷ್ಟು ಉತ್ತಮ ಕೆಲಸ ಮಾಡುವಂತೆ ಸಚಿವರಿಗೆ ಸೂಚಿಸಿದ್ದಾರೆ. ಸಚಿವ ಸಂಪುಟ ಪುನರಚನೆ ಬಗ್ಗೆ ಸಚಿವ ಬೋಸರಾಜ್ ಈ ಒಂದು ಸಣ್ಣ ಸುಳುವನ್ನ ನೀಡಿದ್ದಾರೆ. ಕೆಲವೇ ಬಟ್ ಹೈಕಮಾಂಡ್ ಅಂತ ಯಾವಾಗಲೂ ಯಾವುದೇ ನಮ್ಮ ರಾಜ್ಯ ಸರ್ಕಾರ ಮೇಲೆ ಅಬ್ಸರ್ವ್ ಮಾಡ್ತಾ ಇರ್ತದೆ. ಅದನ್ನು ಅವ್ರು ಅಬ್ಸರ್ವ್ ಮಾಡಿ ಸಮಯ ಸಂದರ್ಭ ಬಂದಾಗ ಮಾಡಲಿಕ್ಕೆ ಅವಕಾಶ ಇದೆ. ಬಟ್ ಕರ್ನಾಟಕದ ಬಗ್ಗೆ ಇಲ್ಲಿವರೆಗೂ ನಮಗಂತೂ ಯಾವುದೇ ಮಾಹಿತಿ ಇಲ್ಲ. ಅಲ್ಲ, ಅದು ನಾವು ವೈಯಕ್ತಿಕವಾಗಿ ಹೇಳಲಿಕ್ಕೆ ಬರೋದಿಲ್ಲ. ಅವ್ರು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಯಾವಾಗಲೂ ರಾಜ್ಯ ಸರ್ಕಾರಗಳು ಈ 60-70 ವರ್ಷದಿಂದ ನಮ್ಮ ಈ ಸರ್ಕಾರಗಳಿದ್ದಲ್ಲಿ ಹೈಕಮಾಂಡ್ ಯಾವಾಗಲೂ ಇಲ್ಲಿ ನಡೆಯತಕ್ಕಂಥ ಆ ರಾಜ್ಯಗಳಲ್ಲಿ ನಡೀತಕ್ಕಂಥ ಆಡಳಿತ ಬಗ್ಗೆ, ಜನಾಭಿಪ್ರಾಯ ಬಗ್ಗೆ, ಅದು ಕೆಲವೇ ಸಚಿವರ ಬಗ್ಗೆ ಇರ್ಬೋದು, ಮಂಡಳಿ ಪೂರ್ತಿ ಕ್ಯಾಬಿನೆಟ್ ಬಗ್ಗೆ ಇರ್ಬೋದು, ಅವರು ಸೂಚನೆಗಳು ಕೊಡ್ತಾ ಇರ್ತಾರೆ. ಈಗ ಮೊನ್ನೆ ಬಂದಿದ್ದರು ನಮ್ಮ GS ಆಗಿರ್ತಕ್ಕಂಥ ವೇಣುಗೋಪಾಲ್ ಅವರು ಮತ್ತು ನಮ್ಮ ಇನ್ಚಾರ್ಜ್ ಆಗಿರ್ತಕ್ಕಂಥ ಇವರು ಮಿನಿಸ್ಟ್ರುಗಳನ್ನೆಲ್ಲ ಮುಖ್ಯಮಂತ್ರಿಗಳು ಮನೆಗೆ ಕರೆದಿದ್ರು. ಯಾರಿಗೆ ಏನು ಹೇಳಬೇಕು, ಯಾವ ರೀತಿಯಾಗಿ ನಮ್ಮ ಆಡಳಿತವನ್ನು ಸುರುಗೊಳಿಸಬೇಕು, ನೀವು ಯಾವ ರೀತಿಯಲ್ಲಿ ನಿಮ್ಮ ಡಿಪಾರ್ಟ್ಮೆಂಟ್ಗಳನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ. ಸಚಿವ ಸಂಪುಟ ಪುನರಚನೆ ಬಗ್ಗೆ ಸಚಿವ ಬೋಸರಾಜ್ ಸುಳುವನ್ನ ನೀಡಿದ್ದಾರೆ. ಸಂದರ್ಭ ಬಂದಾಗ ಸಚಿವರು ಬದಲಾವಣೆ ಮಾಡಬಹುದು. ಕಾಂಗ್ರೆಸ್ ಹೈಕಮಾಂಡ್ ಸಚಿವರನ್ನ ಬದಲಾಯಿಸಬಹುದು. ಸಚಿವರ ಕಾರ್ಯವೈಖರಿಯನ್ನ ಹೈಕಮಾಂಡ್ಗೆ ಗಮನಿಸುತ್ತದೆ. ಸಮಯ ಬಂದರೆ ಸಚಿವರನ್ನ ಬದಲಿಸಬಹುದು ಅಂತ ಬೋಸರಾಜ್ ಹೇಳಿದ್ದಾರೆ. ಸದ್ಯದ ಮಟ್ಟಿಗೆ ಸಂಪುಟ ಪುನರಚನೆ ನಮ್ಮ ಗಮನದಲ್ಲಿ ಇಲ್ಲ. ಮೊನ್ನೆ ಕೂಡ ರಾಜ್ಯಕ್ಕೆ ಕಾಂಗ್ರೆಸ್ ಉಸ್ತುವಾರಿಗಳು ಬಂದಿದ್ರು. ಎಲ್ಲಾ ಸಚಿವರನ್ನ ಸಿಎಂ ಮನೆಗೆ ಕರೆದು ಸಭೆ ಮಾಡಿದ್ದಾರೆ. ಇನ್ನಷ್ಟು ಉತ್ತಮ ಕೆಲಸ ಮಾಡುವಂತೆ ಸಚಿವರಿಗೆ ಸೂಚಿಸಿದ್ದಾರೆ. ಸಚಿವ ಸಂಪುಟ ಪುನರಚನೆ ಬಗ್ಗೆ ಸಚಿವ ಬೋಸರಾಜ್ ಈ ಒಂದು ಸಣ್ಣ ಸುಳುವನ್ನ ನೀಡಿದ್ದಾರೆ. ಕೆಲವೇ ಬಟ್ ಹೈಕಮಾಂಡ್ ಅಂತ ಯಾವಾಗಲೂ ಯಾವುದೇ ನಮ್ಮ ರಾಜ್ಯ ಸರ್ಕಾರ ಮೇಲೆ ಅಬ್ಸರ್ವ್ ಮಾಡ್ತಾ ಇರ್ತದೆ. ಅದನ್ನು ಅವ್ರು ಅಬ್ಸರ್ವ್ ಮಾಡಿ ಸಮಯ ಸಂದರ್ಭ ಬಂದಾಗ ಮಾಡಲಿಕ್ಕೆ ಅವಕಾಶ ಇದೆ. ಬಟ್ ಕರ್ನಾಟಕದ ಬಗ್ಗೆ ಇಲ್ಲಿವರೆಗೂ ನಮಗಂತೂ ಯಾವುದೇ ಮಾಹಿತಿ ಇಲ್ಲ. ಅಲ್ಲ, ಅದು ನಾವು ವೈಯಕ್ತಿಕವಾಗಿ ಹೇಳಲಿಕ್ಕೆ ಬರೋದಿಲ್ಲ. ಅವ್ರು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಯಾವಾಗಲೂ ರಾಜ್ಯ ಸರ್ಕಾರಗಳು ಈ 60-70 ವರ್ಷದಿಂದ ನಮ್ಮ ಈ ಸರ್ಕಾರಗಳಿದ್ದಲ್ಲಿ ಹೈಕಮಾಂಡ್ ಯಾವಾಗಲೂ ಇಲ್ಲಿ ನಡೆಯತಕ್ಕಂಥ ಆ ರಾಜ್ಯಗಳಲ್ಲಿ ನಡೀತಕ್ಕಂಥ ಆಡಳಿತ ಬಗ್ಗೆ, ಜನಾಭಿಪ್ರಾಯ ಬಗ್ಗೆ, ಅದು ಕೆಲವೇ ಸಚಿವರ ಬಗ್ಗೆ ಇರ್ಬೋದು, ಮಂಡಳಿ ಪೂರ್ತಿ ಕ್ಯಾಬಿನೆಟ್ ಬಗ್ಗೆ ಇರ್ಬೋದು, ಅವರು ಸೂಚನೆಗಳು ಕೊಡ್ತಾ ಇರ್ತಾರೆ. ಈಗ ಮೊನ್ನೆ ಬಂದಿದ್ದರು ನಮ್ಮ GS ಆಗಿರ್ತಕ್ಕಂಥ ವೇಣುಗೋಪಾಲ್ ಅವರು ಮತ್ತು ನಮ್ಮ ಇನ್ಚಾರ್ಜ್ ಆಗಿರ್ತಕ್ಕಂಥ ಇವರು ಮಿನಿಸ್ಟ್ರುಗಳನ್ನೆಲ್ಲ ಮುಖ್ಯಮಂತ್ರಿಗಳು ಮನೆಗೆ ಕರೆದಿದ್ರು. ಯಾರಿಗೆ ಏನು ಹೇಳಬೇಕು, ಯಾವ ರೀತಿಯಾಗಿ ನಮ್ಮ ಆಡಳಿತವನ್ನು ಸುರುಗೊಳಿಸಬೇಕು, ನೀವು ಯಾವ ರೀತಿಯಲ್ಲಿ ನಿಮ್ಮ ಡಿಪಾರ್ಟ್ಮೆಂಟ್ಗಳನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.